ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಹರಿಹರಪುರ ಮಂಜುನಾಥ್. ಇದು ನಿಮ್ಮೆಲ್ಲರ ನೆಚ್ಚಿನ ಗ್ಲೋಬಲ್ ಕನ್ನಡ ಮೀಡಿಯಾ. ಈಗಾಗಲೇ ನಮ್ಮ ವಾಹಿನಿಯಲ್ಲಿ ಕೆ ಶ್ರೀನಿವಾಸನ್ ಅವರನ್ನು ಒಂದು ಬಾರಿ ಸಂದರ್ಶನ ಮಾಡಿದ್ದೀವಿ. ಒಂದು ಚಲನಚಿತ್ರ ತರಬೇತಿ ಕೇಂದ್ರದ ಪ್ರಾಧ್ಯಾಪಕರಾಗಿ, ಜೊತೆಗೆ ಪ್ರಿನ್ಸಿಪಾಲ್ ಕೂಡ ಆಗಿ ಅನೇಕ ವರ್ಷಗಳ ಕಾಲ ಅನೇಕರಿಗೆ ಸಿನಿಮಾ ಭಾಷೆಯನ್ನು ತಮ್ಮದೇ ಆದ ಶೈಲಿಯಲ್ಲಿ ಕಲಿಸಿಕೊಟ್ಟಂಥವರು. ಅವರ ಸಂದರ್ಶನಗಳು ಈಗಾಗಲೇ ನಮ್ಮಲ್ಲಿ ಪ್ರಸಾರ ಆಗಿದೆ. ಈಗ ಅವರು ತಮ್ಮ ಆ ಒಂದು ವೃತ್ತಿಯ ಸಲುವಾಗಿ ಗಂಭೀರವಾಗಿ ಅಧ್ಯಯನ ಮಾಡಿದಂಥ ತಮಿಳು ಚಿತ್ರರಂಗದ ಇಬ್ಬರು ದಿಗ್ಗಜ ನಿರ್ದೇಶಕರು, ಒಬ್ಬರು ಕೆ ಭಾರತಿರಾಜ ಅವರು, ಇನ್ನೊಬ್ಬರು ಕೆ ಭಾಗ್ಯರಾಜ್ ಅವರು. ದುರದೃಷ್ಟವಶಾತ್ ಇತ್ತೀಚೆಗೆ ಕೆಲವೇ ದಿನಗಳ ಅಂತರದಲ್ಲಿ ಇಬ್ಬರೂ ನಮ್ಮನ್ನು ಅಗಲಿದ್ದಾರೆ. ಈಗಾಗಲೇ ಕೆ ಭಾರತಿರಾಜ ಅವರನ್ನು ಕುರಿತಂತೆ ನಾವು ಸಂಚಿಕೆಯನ್ನು ಪ್ರಸಾರ ಮಾಡಿದ್ದೀವಿ. ಭಾಗ್ಯರಾಜ್ ಅವರನ್ನು ಕುರಿತಂತೆ, ಅವರ ಚಿತ್ರ ಜೀವನಯಾನ, ಅವರ ವೈಶಿಷ್ಟ್ಯಗಳನ್ನು ಕುರಿತಂತೆ, ಅವರ ಚಿತ್ರಗಳನ್ನು ಗಂಭೀರವಾಗಿ ಅಧ್ಯಯನ ಮಾಡಿರುವಂಥ ಕೆ ಶ್ರೀನಿವಾಸನ್ ಅವರು ಸಂಚಿಕೆಗಳನ್ನು ನಮ್ಮ ಒಂದು ವಾಹಿನಿಗೆ ಬಂದು ನಡೆಸ್ಕೊಡ್ತಾ ಇದ್ದಾರೆ. ಅದನ್ನು ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಇಷ್ಟ ಮಿತ್ರರಿಗೆ ಸಂಚಿಕೆಯನ್ನು ಹಂಚಿಕೊಳ್ಳಿ. ನಮ್ಮ ವಾಹಿನಿಗೆ ಆರ್ಥಿಕವಾಗಿ ಕೂಡ ಸಹಾಯ ಮಾಡಿ ಅಂತ ಹೇಳಿ ನಿಮ್ಮನ್ನು ಸಂಚಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ. ನನ್ನ ಬಗ್ಗೆ ನಿಮಗೆಲ್ರಿಗೂ ಪರಿಚಯ ಇದೆ. ನಾನು ಆಲ್ರೆಡಿ ಒಂದು 6-7 ಎಪಿಸೋಡು ನನ್ನ ಬಗ್ಗೆ, ನನ್ನ ಸಿನಿಮಾ ಜರ್ನಿ ಬಗ್ಗೆ ಮಾತಾಡಿದ್ದೀನಿ. ಬಟ್ ಇವತ್ತು ಭಾಗ್ಯರಾಜ್ ಬಗ್ಗೆ ಮಾತಾಡೋವಂಥ ಒಂದು ವಿಪರ್ಯಾಸ. ಬಟ್ ಅವ್ರ ಬಗ್ಗೆ ಭಾಳ ವಿಷಯ ಅಧ್ಯಯನದಿಂದ ತಿಳ್ಕೊಂಡಿದ್ದೀನಿ. ಆದರೆ ಅವ್ರನ್ನ ಒಂದು ಸತಿ ಕೂಡ ನಾನು ಭೇಟಿ ಮಾಡೋ ಅವಕಾಶ ನನ್ನ ಜೀವನದಲ್ಲಿ ನನಗೆ ಅದಕ್ಕೆ ಬರಲಿಲ್ಲ. ಬಟ್ ಏನು ಅಂತಂದರೆ, ಇವತ್ತು ಭಾರತ ದೇಶದಲ್ಲಿ ಭಾಗ್ಯರಾಜ್ ಅವರು ಚಿತ್ರಕಥೆಗೆ ನಂಬರ್ 1 ಅಂತ ಪ್ರಖ್ಯಾತಿ ಪಡೆದವರು. ಆ ಒಂದು ಸ್ಥಾನದಲ್ಲಿ ಇವತ್ತಿವರೆಗೂ ಇನ್ನೊಬ್ಬರ ಹೆಸರು ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಬಂದಿಲ್ಲ. ಏನು ವಿಷಯ, ಹೇಗೆ ಈಗ ಜನಕ್ಕೆ ಕತೆ ಚಿತ್ರಕಥೆ ಸಂಭಾಷಣೆ ಅನ್ನೋದು ಗೊತ್ತೇ ಹೊರತು ಈ ಚಿತ್ರಕಥೆ ಅಂದರೆ ಏನು ಅಂತ ಈ ನಮ್ಮ ಸಾಮಾನ್ಯ ಜನಗಳಿಗೆ ಅದರ ಒಂದು ಮಾಹಿತಿ ಇಲ್ಲ. ಅದಕ್ಕೆ ನಾನು ಜಸ್ಟ್ ಒಂದು ಲೈನ್ನಲ್ಲಿ ಚಿತ್ರಕಥೆ ಅಂದರೆ ಏನು ಅಂತ ತಿಳಿಸ್ಬಿಡ್ತೀನಿ. ಆಮೇಲೆ ನಿಮಗೆ ನಾನು ಏನೇ ಹೇಳಿದ್ರು ನಿಮ್ಗೆ ಅದ್ರ ಬಗ್ಗೆ ಅರಿವಾಗುತ್ತೆ. ಅದಕ್ಕೋಸ್ಕರ ಸೊ ಚಿತ್ರಕಥೆ ಅಂತಂದರೆ, ಈಗ ಒಂದು ಕತೆ ಏನು ಹೇಳುತ್ತೆ ಅಂತಂದರೆ, ಯಾರೋ ಒಂದು ಚಿತ್ರದ ಒಂದು ಪಾತ್ರ, ಒಂದು ನಾಯಕಿನೋ ಅಥವಾ ನಾಯಕನೋ ಸೂಸೈಡ್ ಮಾಡ್ಕೋತಾರೆ ಅನ್ನೋದು ಒಂದು ಕತೆ ಬರುತ್ತೆ ಅಷ್ಟೇ. ಅವ್ರು ಹೇಗೆ ಸೂಸೈಡ್ ಮಾಡ್ಕೋತಾರೆ ಅನ್ನೋದು ಚಿತ್ರಕಥೆ ಆಗುತ್ತೆ. ಹೇಗೆ ಅಂದರೆ, ಬಾವಿಲಿ ಬಿದ್ದರೂ ಸೂಸೈಡೆ, ಸಮುದ್ರಕ್ಕೆ ಹಾರಿದ್ರೂ ಸೂಸೈಡೆ, ರೈಲಿಗೆ ತಲೆ ಕೊಟ್ಟರು ಸೂಸೈಡೆ, ನೇಣು ಹಾಕೊಂಡ್ರು ಸೂಸೈಡೆ. ಇದನ್ನೇ ನೀವು 100 ಥರ ತೋರಿಸ್ಬೋದು. ಆ ಥರ ಒಂದು ಪ್ರಾಕ್ಟಿಕಲ್ ಉದಾಹರಣೆ ನಾನು ಕೊಡ್ತೀನಿ. ಇದು ಬಹುಶಃ ಭಾಳ ಜನಕ್ಕೆ ಗೊತ್ತಿಲ್ಲ. ಚಿತ್ರರಂಗದಲ್ಲಿ ಕೆಲವರಿಗೆ ಗೊತ್ತಿರ್ಬೋದು, ಆದರೆ ಜನಗಳಿಗೆ ಗೊತ್ತಿಲ್ಲ. ಏನು ವಿಷಯ ಅಂತಂದರೆ, 1982ರಲ್ಲಿ ಮೂನ್ರಾಂಪಿರೈ ಅಂತ ಚಿತ್ರ ಬಂತು. ಅದು ಬಾಲು ಮಹೇಂದ್ರ ಅವರು ಮಾಡಿದ್ದ ಕಮಲಾ ಹಾಸನ್ ಶ್ರೀದೇವಿ ಚಿತ್ರ. ಅದೇ 1983ರಲ್ಲಿ ಪುಟ್ಟಣ್ಣ ಕಣಗಾಲ್ ಅವ್ರದ್ದು ಮಾನಸ ಸರೋವರ ಚಿತ್ರ ಬಂತು. ಇದು ಎರಡೂ ಚಿತ್ರನೂ ಒಂದೇ ಕತೆ, ಒಂದೇ ಕತೆ. ಆದರೆ ಚಿತ್ರಕಥೆ ಮಾತ್ರ ವ್ಯತ್ಯಾಸ. ಅಂದರೆ ಇವ್ರು ಮಾಡಿದ ಕಥೆಯಲ್ಲಿ ಒಂದು ದೃಶ್ಯನೂ ಇವ್ರ ಕಥೆಯಲ್ಲಿಲ್ಲ, ಅವ್ರು ಮಾಡಿದ ಕಥೆಯಲ್ಲಿ ಒಂದು ದೃಶ್ಯನೂ ಈ ಕಥೆಯಲ್ಲಿಲ್ಲ. ಹೇಗೆ ಅಂತಂದರೆ, ಒಂದು ಲೈನಲ್ಲಿ ಆ ಕತೆ ಹೇಳಬೇಕು ಅಂದರೆ, ಚಿತ್ರದ ಕಥಾನಾಯಕ ಹುಚ್ಚಿಯಾಗಿರ್ತಕ್ಕಂಥ ನಾಯಕಿನ ಗುಣಪಡಿಸೋಕೆ ಹೋಗಿ ಕಥಾನಾಯಕ ಹುಚ್ಚ ಆಗ್ತಾನೆ. ಈ ಒಂದು ಲೈನೇ ಎರಡೂ ಕಥೆಯ ಸಾರಾಂಶ. ಬಟ್ ಮಾನಸ ಸರೋವರ ಒಂದೇ ವರ್ಷದಿಂದ ಬಂದರು. ಇವತ್ತು ಯಾವ ಪ್ರೇಕ್ಷಕನಿಗೂ ಅದು ಗೊತ್ತಾಗಲ್ಲ. ಈಗ ಬಾಯಿ ಬಿಟ್ಟು ನಾನು ಹೇಳೋದ್ರಿಂದ ಈಗ ಜನ ಯೋಚನೆ ಮಾಡಿ ಹೌದಲ್ವಾ ಒಂದೇ ಕತೆ ಅಲ್ವಾ ಅಂತ ಈಗ ಕೇಳಿದ ಮೇಲೆ ಅನಿಸುತ್ತೆ. ಬಟ್ ಇದಕ್ಕೆ ಚಿತ್ರಕಥೆ ಅಂದರೆ, ಇದರ ಚಿತ್ರಕಥೆನೇ ಬೇರೆ, ಅದರ ಚಿತ್ರಕಥೆನೇ ಬೇರೆ. ಸೊ ಈಗ ಜನಗಳಿಗೆ ಚಿತ್ರಕಥೆ ಅಂದರೆ ಏನು ಅಂತ ಅರ್ಥ ಆಗಿರ್ಬೋದು. ಅದರಲ್ಲಿ ಭಾಗ್ಯರಾಜ್ ವೈಶಿಷ್ಟ್ಯ ಏನಂತಂದರೆ, ಒಂದು ಕತೆಗೆ ಬೇರೆಯವರು ಪೋಣಿಸ್ಕೊಳ್ಳುವಂಥ ಒಂದು ಮಾಮೂಲಿ ದೃಶ್ಯ ಸನ್ನಿವೇಶಕ್ಕಿಂತ ಭಾಗ್ಯರಾಜು ಅವ್ರದ್ದೇ ಆದ ಒಂದು ವಿಶೇಷತೆ ಇತ್ತು. ಏನು ವಿಶೇಷತೆ ಅಂದರೆ, ಅವರಲ್ಲಿ ಕೆಲವೊಂದು ನೆಗೆಟಿವಿಟಿ ಮೈನಸ್ ಪಾಯಿಂಟ್ಸ್ ಇತ್ತು. ಅವ್ರ ಲುಕ್ಕು ಸ್ವಲ್ಪ ನೋಡೋದು ಒಂಥರ ಕಳ್ಳನ ನೋಟ ಥರ ಇತ್ತು. ಅಂದರೆ ಅವರಲ್ಲಿ ಏನೇನು ಮೈನಸ್ ಇತ್ತು, ಆ ಮೈನಸ್ನೆಲ್ಲ ಈ ದೃಶ್ಯಾವಳಿನ ಜೋಡಿಸುವಾಗ ಅವರು ಪಾಸಿಟಿವಿಟಿಯಾಗಿ ಕನ್ವರ್ಟ್ ಮಾಡಿಕೊಂಡ್ರು. ಅಂದರೆ ಅವ್ರನ್ನೇ ಒಬ್ಬ ಹೀರೋ ಆಗಿ ಅವ್ರನ್ನೇ ಬೇರೆ ಪಾತ್ರಗಳ ಮೂಲಕ ಅವ್ರನ್ನೇ ಅವರು ಹೀಯಾಳಿಸ್ಕೊಳ್ಳೋದು.
ಏನು ಇವ್ನು ನೋಡಿದ್ರೆ ಒಳ್ಳೆ ಕಳ್ಳನ ಥರ ನೋಡ್ತಾನೆ, ಇವನು ಏನು ಅನ್ನೋದನ್ನು ಅವ್ರಿಗೆ ಹೇಳೋದು ಒಂದು ಪಾತ್ರ. ಸೊ ಈ ಥರ ಅವರು ಸಾಮಾನ್ಯವಾಗಿ ಅವತ್ತು ಅಷ್ಟೇ ಇವತ್ತು ಅಷ್ಟೇ ಚಿತ್ರರಂಗದಲ್ಲಿ ನಾಯಕ ಹೇಗೆ ಅಂದರೆ, ಆ ನಾಯಕಿನ ಪ್ರೀತಿಸಬೇಕು ಅಂತಂದರೆ ಯಾವ ವಿಲ್ಲನ್ ಬಂದರೂ ಅವನು ಫೈಟ್ ಮಾಡಿ ಗೆದ್ದು ಆ ಹೀರೋಯಿನ್ನ ಅವನು ಪಡಿತಾನೆ ಅನ್ನೋದೇ ಎಲ್ಲ ಕಥೆಗಳು ಅವತ್ತಿಂದ ಇವತ್ತಿನವರೆಗೂ ನಮ್ಮ ಎಲ್ಲ ಚಿತ್ರರಂಗದಲ್ಲಿ, ಕನ್ನಡ ಅಂತ ಮಾತ್ರ ನಾನು ಹೇಳಲ್ಲ, ಕನ್ನಡ ತಮಿಳು ಅಂತ ಎಲ್ಲ ಚಿತ್ರರಂಗದಲ್ಲೂ ಅದೊಂದು ಸಂಪ್ರದಾಯ. ಆ ಸಂಪ್ರದಾಯನ ಬದಲಾಯಿಸಿದವರು ಭಾಗ್ಯರಾಜ್. ಅವರ ಚಿತ್ರಕಥೆಯಲ್ಲಿ ಅಲ್ಲಿ ನಾಯಕ ನಾಯಕಿ ಪೋಷಕ ಪಾತ್ರ ಅನ್ನೋ ಒಂದು ವ್ಯತ್ಯಾಸ ಇರಲಿಲ್ಲ. ಅಲ್ಲಿ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟ್ರಿಗೆ ಏನು ನ್ಯಾಯ ಸಲ್ಲಿಸಬೇಕು ಅಷ್ಟೇ ಅಲ್ಲಿ ನೋಡ್ತಾ ಇದ್ರು. ಅಲ್ಲಿ ಯಾರೇ ಪಾತ್ರಧಾರಿ ಆದರೂ ಅಲ್ಲಿ ಪಾತ್ರಧಾರಿ ಬಂದು ಅಲ್ಲಿ ಶೂನ್ಯ, ವ್ಯಕ್ತಿ ಶೂನ್ಯ, ಪಾತ್ರ ಮಾತ್ರನೇ ಮುಖ್ಯ ಆಗಿತ್ತು. ಅದೇ ಥರ ಒಬ್ಬ ನಾಯಕ ಆಗಿದ್ರು, ಅವರೇ ಅಭಿನಯಿಸಿದ್ರು ಕೂಡ ಅವರು ಅಲ್ಲಿ ಪಾತ್ರಕ್ಕೆ ಮಹತ್ವ ಕೊಟ್ಟರೆ ಹೊರತು ಅವ್ರು ಮಾಡಿರೋ ಕ್ಯಾರೆಕ್ಟರ್ಗಾಗಲಿ ಅವ್ರಿಗಾಗಲಿ ಅವ್ರು ಯಾವತ್ತೂ ಮಹತ್ವ ಕೊಟ್ಟಿಲ್ಲ. ಅದನ್ನು ಹೊಸ ಪರಂಪರೆ ಕ್ರಿಯೇಟ್ ಮಾಡಿದ್ರು. ಹೇಗೆ ಅಂತಂದರೆ, ಈಗ ಒಂದೇ 2 ನಿಮಿಷದಲ್ಲಿ ಯಾವ ಚಿತ್ರ ಅದು, ಮುಂದಾನೆ ಮುಡಿಚಿ, ಆ ಚಿತ್ರದಲ್ಲಿ 2 ನಿಮಿಷದಲ್ಲಿ ಒಂದು ಒಳ್ಳೆ ಸಾರಾಂಶ ಹೇಳಿದ್ರು. ಹೇಗೆ ಹೇಳಿದ್ರು ಅಂದರೆ, ಈಗ ಅವರು ಸ್ಕೂಲ್ ಮೇಸ್ಟ್ರಾಗಿ ಬರ್ತಾರೆ, ಬಂದು ಅವ್ರ ರಸ್ತೆಯಲ್ಲಿ ಹೋಗುವಾಗ ಯಾರೋ ಒಬ್ಬರು ನಮಸ್ಕಾರ ಅಂತಾರೆ, ಆ ಹಳ್ಳಿಯ ಒಬ್ಬ ವ್ಯಕ್ತಿ. ಇವರು ನಮಸ್ಕಾರ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾರೆ. ಅವಾಗ ಅವನು ಹೇಳ್ತಾನೆ, ಏನು ಇವರು ಸ್ಕೂಲ್ ಮೇಸ್ಟ್ರಾಗಿದ್ದಾನೆ, ಒಂದು ನಮಸ್ಕಾರ ಹೇಳಕ್ಕೆ ಬರಲ್ಲ, ಒಂದು ಮ್ಯಾನರ್ಸೇ ಗೊತ್ತಿಲ್ಲ, ಇವನು ಏನು ಹುಡುಗರಿಗೆ ಪಾಠ ಹೇಳ್ಕೊಡ್ತಾನೆ ಅಂತಾನೆ. ಹಳ್ಳಿಯವನು, ಓದ್ದೇ ಇರೋನು. ಇವ್ರು ಕೇಳಿಸುತ್ತೆ, ಭಾಗ್ಯರಾಜ್ ಕೇಳಿಸ್ಬಿಟ್ಟು, ಹಾಂ ಹೌದಲ್ವಾ, ನಾನು ಮಾಡಿದ್ದೆ ತಪ್ಪಲ್ವಾ ಅಂತ ಅಂದ್ಬಿಟ್ಟು ಮುಂದೆ ಹೋಗಾಗ ಇನ್ನೊಬ್ಬ ಸಿಗ್ತಾನೆ. ಅವಾಗ ಅವನಿಗೆ 2 ಕೈ ಎತ್ತು ನಮಸ್ಕಾರ ಅಂತಾನೆ. ಅವನು, ಏನಿದು, ನಾನು ಓದಿಲ್ಲ, ನನಗೆ ವಿದ್ಯೆ ಇಲ್ಲ, ನನಗೆ ಹೋಗಿ ನೀನು ಓದ್ದವನು ನೀನು ಬಂದು ಹಿಂಗೆ ನಮಸ್ಕಾರ ಮಾಡಿದ್ರೆ ಒಂದು ವಿವೇಕ ಇಲ್ವಾ ನಿನಗೆ ಅಂತ ಬೈತಾನೆ ಅವನು. ಇವರಿಗೆ ನಮಸ್ಕಾರ ಮಾಡಿದ್ರು ತಪ್ಪು, ಮಾಡದೇ ಇದ್ರೂ ತಪ್ಪು. ಹೆಂಗಿರಬೇಕು ಅಂದರೆ, ಅವರು ಒಂದು ಲೈನ್ನಲ್ಲಿ 2 ನಿಮಿಷದಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಏನೇ ಮಾಡಿ ಆದರೆ ಈ ಪ್ರಪಂಚದಲ್ಲಿ ಮಾತಾಡೋ ಮಾತನ್ನ ಯಾರ ಕೈಯಲ್ಲೂ ನಿಲ್ಸೋಕ್ಕಾಗಲ್ಲ. ನಿಮಗೇನು ಸರಿ ಅನಿಸುತ್ತೋ ಅದನ್ನು ಮಾಡಿ, ಪ್ರಪಂಚದ ಮಾತು ಕೇಳ್ಕೊಂಡ್ರೆ ನೀವು ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋದನ್ನು ಒಂದು ಸಣ್ಣ ಉದಾಹರಣೆಯಲ್ಲಿ ತೋರಿಸ್ತಾರೆ. ಈ ಥರ ಪ್ರತಿಯೊಂದು ಸಿನಿಮಾಗಳಲ್ಲೂ ಅವರು ಒಂದು ವಿಶೇಷವಾದ, ಈಗ ಉದಾಹರಣೆ, ಯಾವುದೇ ಸಿನಿಮಾ ಆಗಲಿ ಹೀರೋ ಇಂಟ್ರಡಕ್ಷನ್ಗೆ ಒಂದು ವಿಶೇಷವಾದ ಒಂದು ವಿಜೃಂಭಣೆ ಇರುತ್ತೆ. ಅವರ ಕ್ಯಾಮ್ರಾ ಇಡೋ ಶೈಲಿ ಆಗಲಿ, ಫೋಕಸ್ ಮಾಡೋದಾಗಲಿ, ಫಸ್ಟ್ ಕಾಲ್ ತೋರಿಸೋದು, ಆಮೇಲೆ ಟಿಲ್ಟಪ್ ಮಾಡೋದು ಕ್ಯಾಮ್ರಾ, ಈಗೆಲ್ಲ ಇರುತ್ತೆ. ಇವರು ನೋಡಿ, ಮುಂದಾನೆ ಮುಜಿಚಿಯಲ್ಲಿ ಅವ್ರಿಗೆ ಫಸ್ಟ್ ಬಸ್ಸಿಂದ ಇಳಿತಾರೆ, ಆ ಮಗು ತೋರಿಸ್ತಾರೆ, ಮಗು ಟಾಯ್ಲೆಟ್ ಹೋಗಿರುತ್ತೆ, ಆ ಮಗು ಟಾಯ್ಲೆಟ್ ಕ್ಲೀನ್ ಮಾಡೋದು ಫಸ್ಟ್ ಸೀನ್ ಹೀರೋ. ಈ ಥರ ಧೈರ್ಯವಾಗಿ ಕತೆ ಮಾಡಿ ಒಬ್ಬ ನಾಯಕ ಮೊದಲನೇ ದೃಶ್ಯದಲ್ಲಿ ಮಗುಗೆ ಟಾಯ್ಲೆಟ್ ವಾಶ್ ಮಾಡೋ ಅಂಥ ದೃಶ್ಯ ಯಾರಾದರೂ ಮಾಡಿ ಪ್ರಪಂಚದಲ್ಲಿ ಗೆಲ್ಲಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಬಟ್ ಅದನ್ನು ಸಾಧನೆ ಮಾಡಿ ತೋರಿಸಿದ್ರು. ಅಂದರೆ ಅಲ್ಲಿ ನೈಜತೆ ಮುಖ್ಯ. ಆ ನೈಜತೆ ಅಲ್ಲಿ ಎಷ್ಟು ಪ್ರಾಮುಖ್ಯ ಅಂದರೆ ಕತೆಗೆ, ಅಲ್ಲಿ ಕತೆ ಒಂದು ಬಿಟ್ಟು ಅಲ್ಲಿ ಯಾವ ಪಾತ್ರ ಬಂದರೂ ಆ ಕತೆಗೆ ಆ ಪಾತ್ರಗಳು ಪೂರಕವಾಗಿರಬೇಕು ಹೊರತು ಮಿಕ್ಕಿದ್ದೆಲ್ಲ ಗೌಣ ಅನ್ನೋದನ್ನು ನಮ್ಮ ಭಾರತ ದೇಶದಲ್ಲಿ ಇವರ ಚಿತ್ರಕಥೆ ಮೂಲಕ ಪ್ರಪ್ರಥಮವಾಗಿ ನಮ್ಮ ದೇಶಕ್ಕೆ ಪರಿಚಯ ಮಾಡಿದಂಥವ್ರು ಕೆ ಭಾಗ್ಯರಾಜ್. ಸೊ ಅವರೇ ಆ್ಯಕ್ಟಿಂಗ್ ಕೂಡ ಮಾಡಿದ್ರು ಕೂಡ ಅವರು ಯಾವ ಥರ ಅಂತಂದರೆ, ಫೈಟಿಂಗ್ ಗೀಟಿಂಗ್ ಏನೇ ಮಾಡಿದ್ರು ಕೂಡ ಅದು ಒಂದು ಕಮರ್ಷಿಯಲ್ ಆಗಿ ಒಂದು ಕಡೆ ಇಟ್ಕೊಂಡ್ರು. ಬಟ್ ಅವ್ರಿಗೆ ಹೊಡಿಯೋಕ್ಕಾಗಲ್ಲ, ಅವ್ರು ಇನ್ನೋಸೆಂಟು. ಅವ್ರನ್ನ ಒಬ್ಬ ಹೀರೋ ನೋಡಿದ್ರೆ ಜನಗಳಿಗೆ ಒಂದು ಅಯ್ಯೋ ಪಾಪ ಅನ್ನಿಸ್ಬೇಕು, ಕರುಣೆ ಹುಟ್ಟಿಸ್ಬೇಕು. ಆ ಥರ ಭಾರತೀಯ ಚಿತ್ರರಂಗದಲ್ಲೇ ಮೊದಲು ಚಿತ್ರಕಥೆ ಹೆಣೆದವರು ಭಾಗ್ಯರಾಜ್ ಒಬ್ಬರೇ, ಬೇರೆ ಯಾರೂ ಇಲ್ಲ. ಅದು ಡಾರ್ಲಿಂಗ್ ಚಿತ್ರ ಆಗಿರ್ಬೋದು, ಅಥವಾ ಭಾಳಷ್ಟು ಚಿತ್ರಗಳು. ಅವರು ಬಂದು ಯಾವತ್ತೂ ಅವರು ಹೀರೋ ಇಮೇಜ್ ಅಂತ ಯಾವ ಕಥೆಯಲ್ಲೂ ಅವ್ರು ಕೊಟ್ಟಿಲ್ಲ. ಅವರು ಆ ಪಾತ್ರಕ್ಕೆ, ಆ ಕ್ಯಾರೆಕ್ಟ್ರಿಗೆ ಏನು ನ್ಯಾಯ ಸಲ್ಲಿಸಿದ್ರೆ ಸರಿ ಅಷ್ಟನ್ನು ಮಾತ್ರ ಅವ್ರ ಕಥೆಯಲ್ಲಿ, ಅವ್ರ ಸಿನಿಮಾದಲ್ಲಿ, ಅವ್ರ ನಿರ್ದೇಶನದಲ್ಲಿ ಅಳವಡಿಸ್ಕೊಂಡ್ರೆ ಹೊರತು ಅದು ಅವ್ರಿಗೆ ಗೆಲ್ಲಕ್ಕೆ ಕಾರಣ ಆಯಿತು. ಇವತ್ತು ಭಾಗ್ಯರಾಜ್ ಅಂತಂದರೆ ಇಡೀ ನಮ್ಮ ದೇಶದಲ್ಲಿ, ಮುಖ್ಯವಾಗಿ ತಮಿಳ್ನಾಡಲ್ಲಿ ಎಲ್ಲ ಹೆಂಗಸರು ಭಾಗ್ಯರಾಜ್ ಆಡಿಯನ್ಸ್, ಎಲ್ಲ ಹೆಂಗಸರು. ಅದು ಒಂದು ಉದಾಹರಣೆ ಏನಪ್ಪ ಅಂತಂದರೆ, ಒಂದು ದಿನ ಶಿವಾಜಿ ಗಣೇಶನು ಶೂಟಿಂಗ್ ಅರ್ಧಕ್ಕೆ ಮುಗಿದೋಯ್ತು, ಮಧ್ಯಾಹ್ನಕ್ಕೆ ಮುಗಿದೋಯ್ತು. ಅವರು ಇಮಿಡಿಯೇಟ್ ಮನೆಗೆ ಬಂದುಬಿಟ್ಟಿದ್ದಾರೆ.
ಮನೆಗೆ ಬಂದಿದ್ದಾರೆ, ಮನೆಯಲ್ಲಿ ಅವರು ವೈಫಿಂದ ಮನೆ ಕೆಲಸದವಳಿಂದ ಯಾವ ಲೇಡೀಸು ಮನೆಯಲ್ಲಿ ಇಲ್ಲ ಅಂತ. ಅವ್ರಿಗೆ ಆಶ್ಚರ್ಯ, ಏನು ಒಬ್ಬರು ಇಲ್ಲ ಮನೆಯಲ್ಲಿ, ಎಲ್ಲೋದ್ರು ಅಂದ್ರೆ ಪಿಕ್ಚರ್ ನೋಡೋಕೆ ಹೋಗಿದ್ದಾರೆ ಅಂತ. ಪಿಕ್ಚರ? ಯಾವ ಪಿಕ್ಚರ್ ಹೋಗಿದ್ದಾರೆ? ಇದು ಭಾಗ್ಯರಾಜ್ದು ಮುಂದಾನೆ ಮುಡಿಚಿ ನೋಡೋಕೆ ಹೋಗಿದ್ದಾರೆ ಅಂತ. ಹೌದಾ, ಸರಿ ಆಯಿತು ಅಂತ ಸುಮ್ಮನಾದ್ರಂತೆ. ಅದೇ ಥರ ನೆಕ್ಸ್ಟ್ ಡೇನ ಅವ್ರದ್ದು ಶೂಟಿಂಗ್ ಅರ್ಧಕ್ಕೆ ಅಂದರೆ ಮುಗಿಸ್ಬಿಟ್ಟು ಬೇಗ ಮುಗಿಸಿ ಮನೆಗೆ ಹೋದರೆ ನೆಕ್ಸ್ಟ್ ಡೇನೂ ಅವ್ರ ಮನೆಯಲ್ಲಿ ಯಾವ ಲೇಡೀಸು ಇರಲಿಲ್ವಂತೆ. ಎಲ್ಲೋಗಿದ್ದಾನೆ ಕೇಳಿದ್ರೆ ಅದೇ ಪಿಕ್ಚರ್ ನಿನ್ನೆ ಹೋದ್ರಲ್ಲ, ಯಾವ ಪಿಕ್ಚರು? ಅದೇ ಭಾಗ್ಯರಾಜ್ದು ಮುಂದಾನೆ ಮುಡಿಚಿ. ಹಾಂ, ನಿನ್ನೆ ಫಿಲ್ಮ್ ನೋಡಿದ್ರು, ಇವತ್ತು ಯಾಕೆ ಅದೇ ಪಿಕ್ಚರ್ ನೋಡಿದ್ರು ಅಂತ. ಬಟ್ ಮನೇಲಿ ಹೇಳಿದೆ, ನನಗಂತೂ ಆ ಪಿಕ್ಚರ್ ನೋಡಿದ್ರೆ ಭಾಳ ಕಷ್ಟಪ್ಪ, ಅದು ನೋಡೋಕ್ಕೆ ಆಗಲ್ಲ, ನನಗೆ ನಾಚಿಕೆ ಆಗುತ್ತೆ ಅದು ನೋಡಿದ್ರೆ. ಅಂದರೆ ಅದ್ರ ಬಗ್ಗೆ ನೆಗೆಟಿವಿಟಿಯಾಗಿ ಮಾತಾಡ್ತಾರಂತೆ ಇಲ್ಲಿ ಮನೆಯಲ್ಲಿರೋ ಲೇಡೀಸು, ಆದರೆ ದಿನ ಆ ಪಿಕ್ಚರ್ ನೋಡ್ತಾರಂತೆ. ಇದು ಕನ್ನಡದಲ್ಲೂ ಆಗಿತ್ತು, ಪ್ರೇಮಲೋಕ ರವಿಚಂದ್ರನ್ ಮಾಡುವಾಗ. ಆ ಚಿತ್ರ ನೋಡುವಾಗ ಅದು ಏನು ಚಿತ್ರ, ಅದು ಏನು ಚೆನ್ನಾಗಿಲ್ಲ, ಒಂದು ಸತಿನೂ ಚೆನ್ನಾಗಿಲ್ಲ, ಅದು ಏನು ಪಿಕ್ಚರ್ ಅಂತ ಹೇಳಿದವರು ಎಷ್ಟು ಸತಿ ನೋಡಿದೆ ಅಂದರೆ ನಾನು 4 ಸತಿ ನೋಡಿದ್ದೀನಿ, 5 ಸತಿ ನೋಡಿದ್ದೀನಿ, 10 ಸತಿ ನೋಡಿದ್ದೀನಿ ಅಂತಾರೆ. ಆದರೆ ಹೇಳೋವಾಗ ವಿಮರ್ಶೆ ಚೆನ್ನಾಗಿಲ್ಲ ಅಂತಾರೆ. ಇದೇ ಥರ ಭಾಗ್ಯರಾಜ್ ಅವರು ಹೆಂಗಸರು ಸಮುದಾಯನೇ ಆಕರ್ಷಣೆ ಮಾಡಿದ್ರು. ಅಂದರೆ ಆ ಒಂದು ನುಗ್ಗೆಕಾಯಿ ಒಂದು ದೃಶ್ಯ ಎಷ್ಟು ಫೇಮಸ್ ಆಯಿತು ಅಂದರೆ ಆ ದೃಶ್ಯಕ್ಕೋಸ್ಕರ ಎಷ್ಟೋ ಜನ ಆಡಿಯನ್ಸು ಆ ಚಿತ್ರದ ಮೂಲಕ ಹಿಂಗೂ ಇರ್ಬೋದಾ ಅನ್ನೋದು ಒಂಥರ ಅನುಭವ. ಅದು ನಿಜಾನ ಸುಳ್ಳ ಅದು ಗೊತ್ತಿಲ್ಲ, ಅದು ಬೇರೆ ವಿಚಾರ. ಬಟ್ ಅದು ಒಂದು ಸಣ್ಣ ವಿಷಯನ ಎಷ್ಟು ಫೇಮಸ್ ಮಾಡಿದ್ರು ಅಂದರೆ ಆ ಪಿಕ್ಚರು. ಮತ್ತು ಆಮೇಲೆ ಆ ಪಿಕ್ಚರ್ ಕತೆ ಹೇಳುವಾಗ ಅದು ಬಂದು AVM ಪ್ರೊಡಕ್ಷನ್. ಸಾಮಾನ್ಯವಾಗಿ ಅವರು ಒಂದು ಆಗಿನ ಕಾಲದಲ್ಲಿ ಇವತ್ತು ನಮ್ಮ ಭಾರತ ದೇಶಕ್ಕೆ ನಮ್ಮ ಹಾಲಿವುಡ್ ಇಂಡಸ್ಟ್ರಿ ಯಾವ ಥರನೋ ತಮಿಳು ಚಿತ್ರರಂಗಕ್ಕೆ AVM ಪ್ರೊಡಕ್ಷನ್ ಅನ್ನೋದು ಅಷ್ಟು ದೊಡ್ಡ ಸಂಸ್ಥೆ. ಅವ್ರು ಯಾರನ್ನಾದ್ರೂ ಕರೀತಾರೆ ಅಂದರೆ ಅದು ರೆಡ್ ಕಾರ್ಪೆಟ್ ಇಟ್ಟು ಕರೀತಾರೆ ಅನ್ನೋ ಅರ್ಥ ಬರುತ್ತೆ. ಅವರು ಇವರಿಗೆ ಹೋಟೆಲ್ ರೂಮ್ ಬುಕ್ ಮಾಡಿ ನಾನು ಕತೆ ರೆಡಿ ಮಾಡಿದ್ದೀನಿ, ನೀವು ಬನ್ನಿ ಈ ಕತೆ ಹೇಳ್ತೀನಿ ಅಂತ ಕರೆದ್ರಂತೆ. ಯಾವುದು ಮುಂದಾನೆ ಮುಡಿಚಿ. ಸರಿ ಅಂತ ಇವ್ರು 3 ಜನ ಬ್ರದರ್ಸು ಹೋದರು, ಶರವಣನು ಮತ್ತು ಅವರಿಬ್ಬರು ಬ್ರದರ್ಸು ಹೋದರು. ಹೋಗಿ ಕೂತ್ಕೊಂಡ್ಮೇಲೆ ಸಾಮಾನ್ಯವಾಗಿ ಅವರು 50 ಚಿತ್ರಗಳ ಮೇಲೆ ತೆಗೆದಿದ್ದಾರೆ, 50-100 ನನಗೆ ಗೊತ್ತಿಲ್ಲ ಸಂಖ್ಯೆ, ಅಷ್ಟು ಸಿನಿಮಾ ತೆಗೆದಿದ್ದಾರೆ. ಎಲ್ಲ ಡೈರೆಕ್ಟ್ರು ಕತೆ ಹೇಳುವಾಗ ಒಬ್ರು ಅಸಿಸ್ಟೆಂಟ್ ಇಟ್ಕೊಂಡು ಅವ್ರು ಸ್ಕ್ರಿಪ್ಟ್ ನೋಡ್ಕೊಂಡಿರ್ತಾರೆ, ಇವರು ಸ್ಕ್ರಿಪ್ಟ್ನ ಅಬ್ಸರ್ವ್ ಮಾಡಿಕೊಂಡು ಹೇಳ್ತಾ ಹೋಗ್ತಾರೆ. ಮಧ್ಯೆ ಎಲ್ಲಾದರೂ ಬಿಟ್ಟಿದ್ರೆ ಅಲ್ಲಿ ಅಸಿಸ್ಟೆಂಟ್ ಅವ್ರು ಹೇಳ್ತಾರೆ ಇದು ಮಿಸ್ ಆಗಿದೆ ಸೀನು ಅಂತ, ಅದನ್ನು ಮತ್ತೆ ಇವರು ಕಂಟಿನ್ಯೂ ಮಾಡ್ತಾರೆ. ಇದು ಅವರ ಒಂದು ನಿರ್ಮಾಣದಲ್ಲಿ ಅವರು ನೋಡಿದಂಥ ಒಂದು ಅಭ್ಯಾಸ. ಭಾಗ್ಯರಾಜ್ ಬಂದು ಸ್ಕ್ರಿಪ್ಟ್ ಕೂತ್ಕೊಳ್ಳಾಗ ಸ್ಕ್ರಿಪ್ಟ್ ಬುಕ್ಕು ಟೇಬಲ್ ಮೇಲೆ ಇತ್ತಂತೆ. ಒಂದು ಸೀನು ನೋಡಿದೆ, ಆ ಚಿತ್ರದ ಫುಲ್ ಸೀನು ವಿತ್ ಡೈಲಾಗ್ ಹೇಳಿದ್ರಂತೆ, ಎಲ್ಲ ಕ್ಯಾರೆಕ್ಟ್ರದು ಎಲ್ಲ ಡೈಲಾಗ್ ಹೇಳ್ಬಿಟ್ಟು ಇಲ್ಲಿಗೆ ಇಂಟರ್ವಲ್ ಬರುತ್ತೆ ಅಂತ ಹೇಳ್ಬಿಟ್ಟು ಇಂಟರ್ವಲಲ್ಲಿ ಇವರ ರೂಮ್ ಬಾಯಿನ ಕರೆಸಿ ಕಾಫಿ ತರಿಸಿ ಕಾಫಿ ಕುಡಿದ್ಮೇಲೆ ಈಗ ಇಂಟರ್ವಲಿಂದ ಸ್ಟಾರ್ಟ್ ಅಂತ ಅವ್ರಿಗೆ ವಿಜುವಲ್ ಪಿಕ್ಚರ್ ನೋಡ್ದಂಗೆ ಇತ್ತಂತೆ ಇವ್ರು ಹೇಳಿದ ಕತೆ ರೀತಿ. ಆದರೆ ಒಂದು ಸ್ಕ್ರಿಪ್ಟು ನೋಡಿಲ್ಲ, ಆ ಫೈಲ್ನೇ ಓಪನ್ ಮಾಡಿಲ್ಲ, ವಿತ್ ಡೈಲಾಗ್ ಆಲ್ ಕ್ಯಾರೆಕ್ಟ್ರದ್ದು ಫುಲ್ ಡೈಲಾಗು ನೋಡದೆ ಫುಲ್ ಪಿಕ್ಚರ್ ಸ್ಟೋರಿ ಹೇಳಿದ್ರಂತೆ. ಇದು ಆಶ್ಚರ್ಯ ಆಗೋಯ್ತಂತೆ ಯಾರಿಗೆ? AVM ಶರವಣನವರಿಗೆ. ಅವ್ರು ಕೇಳಿದ್ರು ಹೆಂಗೆ ಇದು ಸಾಧ್ಯ? ಇಲ್ಲ, ನಾವು ಬೆಳಗ್ಗೆ ರಾತ್ರಿ ತನಕ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ, ಅದಕ್ಕೆ ಯಾಕೆ ನಾನು ಫೈಲ್ ನೋಡಬೇಕು, ಪೇಪರ್ ನೋಡಬೇಕು, ಬೇಕಾಗಿಲ್ಲ ಅಂತ. ಅದೇ ಥರ ಅವರು ಭಾಗ್ಯರಾಜ್ದು ಒಂದು ಅಭ್ಯಾಸ ಏನಂತಂದರೆ, ಸಾಮಾನ್ಯವಾಗಿ ಎಲ್ಲರೂ ಸಿನಿಮಾ ಸ್ಕ್ರಿಪ್ಟನ್ನ 100% ವಿತ್ ಡೈಲಾಗ್ ರೆಡಿ ಮಾಡಿಕೊಂಡೇ ಶೂಟಿಂಗ್ ಸ್ಪಾಟ್ಗೆ ಹೋಗ್ತಾರೆ. ಇವ್ರದ್ದು ಬರೀ 1 ಲೈನ್ ಇಟ್ಕೊಂಡು ಶೂಟಿಂಗ್ ಹೋಗ್ತಾರೆ, ಇವರು ಸ್ಕ್ರಿಪ್ಟ್ ಬರೆಯಲ್ಲ. ಸೊ ಇವರು ಏನು ಮಾಡಿದ್ದಾರೆ, ದಾವಣಿ ಕಣಗಳು ಪಿಕ್ಚರ್ ಮಾಡುವಾಗ ಇವರು ಶಿವಾಜಿ ಗಣೇಶನ್ ಏನು ಮಾಡಿದ್ದಾರೆ, ಫಸ್ಟ್ ಶಾಟ್ ಅವ್ರಿಗೆ ಇಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಾಯಿತು. ಶಿವಾಜಿ ಗಣೇಶನ್ ಕೇಳಿದ್ದಾರೆ ಅಸಿಸ್ಟೆಂಟ್ ಡೈರೆಕ್ಟರ್ ಕರೆದ್ಬಿಟ್ಟು, ಇದು ಯಾರು ಶಾರ್ಟ್ ಇಟ್ಟಿರೋದು ನನಗೇನಾ ಅಂತ. ಹೌದು ಸರ್ ನಿಮಗೆ ಅಂತ. ಅದು ನನಗೆ ಡೈಲಾಗ್ ಕೊಡು, ನಾನು ಡೈಲಾಗ್ ಓದ್ಕೋಬೇಕು ಅಂದರೆ ಅಂತ. 1 ನಿಮಿಷ ಬರ್ತೀನಿ ಅಂತೇಳಿ ಆ ಅಸಿಸ್ಟೆಂಟ್ ಡೈರೆಕ್ಟ್ರು ಹೋಗ್ಬಿಟ್ನಂತೆ, ಎಲ್ಲ ಬಚ್ಚಿಟ್ಕೊಂಡ್ಬಿಟ್ನಂತೆ. ತಿರುಗಿ ಇನ್ನೊಬ್ಬನ ಕರೆದ್ರೆ ಅವನು ತರ್ತೀನಿ ಅಂತೇಳಿ ಅವನು ಬಚ್ಚಿಟ್ಕೊಂಡಂತೆ. ಇದೇ ಥರ 3 ಅಸಿಸ್ಟೆಂಟ್ ಡೈರೆಕ್ಟ್ರು ಮಾಡಿದ್ದಾರೆ. ಇವ್ರಿಗೆ ಏನಿದೆ ಸ್ಕ್ರಿಪ್ಟ್ ಡೈಲಾಗ್ ಕೊಡಿ ಅಂದರೆ ಎಲ್ಲರೂ ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ, ಒಬ್ಬರು ಕಣ್ಣಿಗೆ ಕಾಣಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ಭಾಗ್ಯರಾಜನ್ನೇ ಕರೆದ್ಬಿಟ್ಟು ಅವರು ಭಾಗ್ಯರಾಜ್ಗೆ ಬಾಗಿ ಅಂತ ಕರಿತಾಯಿದ್ರು. ಬಾಗಿ ಡೈಲಾಗ್ ಕೇಳಿದ್ರೆ ಏನು ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರು ಒಬ್ಬರು ಕಾಣಿಸ್ತಾ ಇಲ್ಲ, ಸರ್ ನೀನಾದರೂ ಡೈಲಾಗ್ ಕೊಡು, ಇದು ನಂದೇ ಇಟ್ಟಿದ್ದ ಶಾರ್ಟ್ ಇಟ್ಟಿದೆ ತಾನೆ ಅಂತ. ಹೌದು ಸರ್ ಅಂತ. ಸರ್ ಡೈಲಾಗ್ ಇದ್ದರೆ ಕೊಡೋಕ್ಕೇನು ಸರ್? ಇಲ್ಲ ಸರ್ ಅಂತಂದ್ರೆ ಅಂತ. ಯಾರು? ಭಾಗ್ಯರಾಜ. ಶಿವಾಜಿ ಗಣೇಶನ್ ಆಶ್ಚರ್ಯ, ಏನಿದು ಬರ್ದಿಲ್ವಾ ಅಂತ. ಇಲ್ಲ ಸರ್,
ಮತ್ತು ಹೆಂಗೆ ಮಾಡ್ತೀಯ ಅಂತ. ಹಿಂಗೆ ಸರ್ ಮಾಡ್ತೀನಿ, ಈಗ ಶಾರ್ಟ್ ನೀವು ನಿಂತ್ಕೊಳ್ಳಿ, ನಾನು ಹೇಳ್ತೀನಿ, ಆ ಡೈಲಾಗ್ ನೀವು ಹೇಳಿ ಅಂತ. ಏನು ನೀನು ಹೇಳ್ತಾ ಇರೋದು? ನಾನು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿದ್ದೀನಿ, ನಾನು ಶಿವಾಜಿ ಗಣೇಶನು, ನೀನು ಶೂಟಿಂಗ್ ಕರೆದಿದೀಯಾ, ಡೈಲಾಗೇ ಇಲ್ಲ ಬರೆದಿಲ್ಲ ಅಂತೀಯ, ಏನಿದು ಅಂತ ಡೈರೆಕ್ಟಾಗಿ ಕೇಳಿದ್ದಾರೆ. ಅದಕ್ಕೆ ಸರ್ ನಾವು 4 ಥರ ಡೈಲಾಗ್ನ ನಾವು ಪ್ರಾಕ್ಟೀಸ್ ಮಾಡಿ ರೆಡಿ ಮಾಡ್ಕೋತೀವಿ ಸರ್. ಆ 4ರಲ್ಲಿ ಸ್ಪಾಟ್ ಬರುವಾಗ ಒಂದು ಡೈಲಾಗ್ನ ನಾವು ಪ್ರಿಪೇರ್ ಮಾಡ್ಕೋತೀವಿ. ಬಟ್ ಯಾವುದು ನಾವು ಬರವಣಿಗೆಯಲ್ಲಿ ಇಳಿಸಲ್ಲ, ಬಟ್ ನಮ್ಮ ಮೈಂಡಲ್ಲಿ ಎಲ್ಲ ಇರುತ್ತೆ. ನಾವು ಅಷ್ಟು ಮೈಂಡಲ್ಲೇ ನಾವು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ನಾನು ಹೇಳ್ತೀನಿ, ನೀವು ಅದನ್ನು ರಿಪೀಟ್ ಮಾಡಿದ್ರೆ ಸಾಕು, ಇದರಲ್ಲಿ ಏನಿಲ್ಲ ಅಂತ. ಅದಕ್ಕೆ ಶಿವಾಜಿ ಗಣೇಶನ್ ಕೇಳಿದ್ರಂತೆ, ಹೌದು ನೀನು ಹೆಂಗೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇಂಪ್ರೂವ್ ಆದೆ ಅಂತ ಕೇಳಿದ್ರಂತೆ. ಅದಕ್ಕೆ ಹಿಂಗೆ ಸರ್ ಇಂಪ್ರೂವ್ ಆಗಿದ್ದು ಅಂದ್ರೆ, ಹಿಂಗೆ ಇಂಪ್ರೂವ್ ಆಗಿದ್ದು ಅಂತ. ಸರಿ ಆಯಿತು ಅಂತೇಳಿ ಅಂದರೆ ಅವ್ರಿಗೆ ಎಷ್ಟು ಆಶ್ಚರ್ಯ ಆಯಿತು ಅಂದರೆ, ಇದೇ ಥರ ಒಂದು ಇನ್ಸಿಡೆಂಟು ಭಾರತರಾಜ ಚಿತ್ರದಲ್ಲೂ ಆಯಿತು. ಬಟ್ ಅದನ್ನು ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ, ಈಗ ಬೇರೆ ಭಾಗ್ಯರಾಜ್ ಬಗ್ಗೆ ಮಾತಾಡೋದ್ರಿಂದ. ಸೊ ಅವ್ರಿಗೆ ಎಷ್ಟು ಆಶ್ಚರ್ಯ ಆಯಿತು ಅಂದರೆ, ಏನಿದು ಡೈಲಾಗು ರೆಡಿ ಮಾಡ್ಕೊಳ್ಳಲ್ಲ, ಪ್ರಿಪೇರ್ ಮಾಡಲ್ಲ, ಬಟ್ ಮೈಂಡಲ್ಲಿ 4 ಥರ ಇರುತ್ತೆ. ಬಟ್ ಸ್ಪಾಟಿಗೆ ಬರುವಾಗ ಆ 4ರಲ್ಲಿ ಒಂದನ್ನು ಡಿಸೈಡ್ ಮಾಡ್ಕೊಂಬರ್ತಾರೆ. ಅದೇನು ಡಿಸೈಡ್ ಮಾಡ್ಕೊಂಡಿರುತ್ತೆ ಅವ್ರ ಮೈಂಡಲ್ಲಿರುತ್ತೆ. ಬಟ್ ಅಲ್ಲಿ ಶೂಟಿಂಗ್ ಮಾಡುವಾಗ ಆವಾಗ ಡೈಲಾಗ್ನ ಬರ್ಕೋತಾರಂತೆ, ರೆಕಾರ್ಡ್ ಮಾಡ್ಕೋತಾರೆ, ಬರ್ಕೋತಾರೆ. ಯಾಕಂದರೆ ಡಬ್ಬಿಂಗ್ ಅದು ಬೇಕು ಅಂತ. ಸೊ ಇದು ಭಾಗ್ಯರಾಜ್ ತೆಗಿಯೋ ಒಂದು ಪ್ಯಾಟ್ರನ್. ಇದು ಬಹುಶಃ ಬೇರೆ ನಿರ್ದೇಶಕರು ಮಾಡಿದ ಉದಾಹರಣೆ ಇಲ್ಲ. ಅಂದರೆ ಒಬ್ಬರಿಬ್ಬರು ಮಾಡಿರ್ಬೋದು. ಈಗ ಪಿ ಸಿ ಶ್ರೀರಾಮನ್ ಮೀರಾ ಅನ್ನೋ ತಮಿಳ್ ಫಿಲ್ಮ್ ತೆಗೆಯುವಾಗ ಅವ್ರು ವಿತೌಟ್ ಡೈಲಾಗ್ ಇಲ್ಲದೆ ಮಾಡಿದ್ರು. ಸ್ಪಾಟಲ್ಲಿ ಆ ಸಿಚುವೇಶನ್ ಹೇಳ್ತಾರೆ, ಆರ್ಟಿಸ್ಟ್ಗೆ ಹೇಳ್ಬಿಡ್ತಾರೆ, ಈ ಸಿಚುವೇಶನ್ಗೆ ಏನು ಡೈಲಾಗ್ ಹೇಳಬೇಕು ನೀವೇ ಪ್ರಿಪೇರ್ ಮಾಡ್ಕೊಳ್ಳಿ ಅಂತ. ಆ ಥರನೂ ಮಾಡ್ತಾರೆ ಒಬ್ಬೊಬ್ಬರು. ಬಟ್ ಇದು ಇವರು ಅವತ್ತಿಂದ ಇವತ್ತಿನವರೆಗೂ ಇವರು 1 ಲೈನ್ ಆರ್ಡ್ರನ್ನ ಇಟ್ಕೊಂಡೇ ಇವರು ಶೂಟಿಂಗ್ ಸ್ಪಾಟಿಗೆ ಹೋಗೋರು. ಬಟ್ ಇವರು ಡಿಸ್ಕಷನ್ ಅಷ್ಟೇನು ಜೊತೆ ಡಿಸ್ಕಸ್ ಮಾಡುವಾಗಲೇ ಇವರು ಎಲ್ಲ ಥರ ಡಿಸ್ಕಸ್ ಮಾಡಿ ಒಂದು 2 ಥರ 3 ಥರ ಡೈಲಾಗ್ನ ಒಂದೊಂದು ಸೀನಿಗೂ ಮೈಂಡಲ್ಲಿ ಪ್ರಿಪೇರ್ ಮಾಡಿ ಹೋಗ್ತಾರೆ. ಸೊ ಇದು ಭಾಗ್ಯರಾಜ್ ಅವರ ಒಂದು ಸ್ಪೆಷಾಲಿಟಿ.